ಅಮಿತ್ ಶಾ ಮುಂದೆನೇ ಬೇಸರವನ್ನು ಹೊರಹಾಕಿದಾರಂತೆ. ಯಾಕೆ ಅಂತಂದರೆ, ಹಳೆ ಮೈಸೂರು ಭಾಗದಲ್ಲಿ ಟಿಕೆಟ್ ಘೋಷಣೆ ಮಾಡಬೇಕಾದ್ರೆ ನಮ್ಮನ್ನು ಕೇಳಬೇಕಾಗಿತ್ತು ಅಥವಾ ನಮ್ಮ ಜೊತೆ ಮಾತುಕತೆ ಆಡಬೇಕಾಗಿತ್ತು ಅಂತ. ನಿಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಫೈನಲ್ ಮಾಡೋದಕ್ಕೆ ಮುನ್ನ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ ಅಂತ ಕುಮಾರಸ್ವಾಮಿ ಅವರು ಈ ಹಿಂದೆನೇ ಹೇಳಿದರು. ಅದು ಮೈತ್ರಿ ಧರ್ಮ ಕೂಡ ಹೌದು. ಯಾಕೆಂದರೆ ಇವರು ಮೈತ್ರಿ ಮಾಡ್ಕೊಂಡಿದ್ದಾರೆ ಚುನಾವಣಾ ಪೂರ್ವ. ಆದರೆ BJP ಇವ್ರನ್ನ ಗಮನಕ್ಕೆ ತಗೊಳ್ದೇ ಟಿಕೆಟ್ ಘೋಷಣೆ ಮಾಡಿಬಿಡ್ತು. ಈ ವಿಚಾರದಲ್ಲಿ ಕುಮಾರಸ್ವಾಮಿ ಅವರಿಗೆ ಬೇಸರ. ಗೆಲುವಿನ ಲೆಕ್ಕಾಚಾರದ ದೃಷ್ಟಿಯಿಂದ ಮಾಹಿತಿಯನ್ನು ಹಂಚಿಕೊಳ್ಳಿ, ಇಬ್ಬರೂ ಸೇರಿ ಗೆಲ್ಲಬೇಕು ಅಂತ ಹೊರಟಿರೋದು ನಾವು. ಹಾಗಾಗಿ ಮೈತ್ರಿ ಧರ್ಮವನ್ನು ನೀವು ಪಾಲನೆ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಇನ್ನು ಉಳಿದಿರ್ತಕ್ಕಂಥ ಕ್ಷೇತ್ರಗಳನ್ನು ಫೈನಲ್ ಮಾಡಬೇಕಾದ್ರೂ ನಮ್ಮ ಜೊತೆ ಚರ್ಚೆ ಮಾಡಿ. ಯಾಕೆಂದರೆ ಇಲ್ಲಿನ ಸ್ಥಳೀಯ ರಾಜಕೀಯ ನಮಗೆ ತುಂಬ ಚೆನ್ನಾಗಿ ಗೊತ್ತು. ಕುಮಾರಸ್ವಾಮಿ ಅವರು ಕೂಡ 2 ಸರ್ತಿ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಹಾಗಾಗಿ ಯಾರು ಕೊಟ್ಟರೆ ಒಳ್ಳೆಯದು, ಯಾರು ಕೊಟ್ಟರೆ ಗೆಲ್ತಾರೆ, ಯಾರ ವೀಕ್ನೆಸ್ ಏನು, ಯಾರ ಸ್ಟ್ರೆಂತ್ ಏನು, ಕಾಂಗ್ರೆಸ್ಸನ್ನು ಹೇಗೆ ಮಣಿಸಬಹುದು, ಇದೆಲ್ಲದರ ಬಗ್ಗೆ ಲೋಕಲ್ ಲೀಡರ್ಸ್ ಜೊತೆ ನೀವು ಚರ್ಚೆ ಮಾಡಿ. ಈವನ್ ಯಡಿಯೂರಪ್ಪನವರು ಕೂಡ ಈ ಮಾತು ಹೇಳಿದರು. ಯಾವತ್ತೂ ಕೂಡ ಸ್ಥಳೀಯರ ಜೊತೆ ಮಾತಾಡಿ ಫೈನಲ್ ಮಾಡಿ, ಸ್ಥಳೀಯ ನಾಯಕರನ್ನ ಗಮನಕ್ಕೆ ತಗೊಳ್ಳಿ, ಅವ್ರ ಜೊತೆ ಮಾತಾಡಿ ಅಂತ ಹೇಳಿದರು. ಕುಮಾರಸ್ವಾಮಿ ಕೂಡ ಆ ವಿಚಾರದಲ್ಲಿ ಅಮಿತ್ ಶಾ ಮುಂದೆ ಬೇಸರ ವ್ಯಕ್ತಪಡಿಸಿದಾರಂತೆ. 3 ಸೀಟ್ ನಾವು ಕೇಳಿದ್ದೇವೆ, 3 ಸೀಟ್ ತಗೋತೀವಿ ಅಷ್ಟೇ. ಸಿದ್ಧತೆ ರೆಡಿಯಾಗೇ ಇದೀವಲ್ಲ. ಈಗಾಗಲೇ 2 ತಿಂಗಳಿಂದ ಚುನಾವಣೆ ಬರೋದು ಎಲ್ಲರಿಗೂ ನಿರೀಕ್ಷೆ ಇದ್ದಿದ್ದೆ. ದಿನಾಂಕ ಘೋಷಣೆ ಆಗಿದೆ, ಎಲ್ಲ ತಯಾರಾಗಬೇಕು. ಅಫಿಷಿಯಲಿ ಪ್ರೊಸೆಸ್ ಶುರುವಾಗುತ್ತೆ. ಅದೆಲ್ಲ 25 ಆದಮೇಲೆ ಹೇಳ್ತೀನಿ. 25 ಕೇಳ್ತೀನಿ. ನನಗೆ ಆರೋಗ್ಯದ ಸಮಸ್ಯೆ ಏನಿದೆ, ಆಸ್ಪತ್ರೆ ಚಿಕಿತ್ಸೆ ಆದ ನಂತರ ಹೇಳ್ತೀನಿ. ಮೊದಲಿನ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ನಿಜ ಮೈತ್ರಿ ಅಂತ ಆದಮೇಲೆ ಮೈತ್ರಿ ಧರ್ಮ ಪಾಲನೆಯ ಒಂದು ಭಾಗವಾಗಿ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಇವ್ರನ್ನೂ ವಿಶ್ವಾಸಕ್ಕೆ ತಗೋಬೇಕಾಗಿತ್ತು JDS ಅವ್ರನ್ನ. ಬಟ್ BJP ಹಾಗೆ ಮಾಡ್ದಂಗೆ ಕಂಡು ಬಂದಿಲ್ಲ. ಹಾಗಾಗಿ ಸಹಜವಾದ ಬೇಸರನ ಅಂತ. ಅರವಿಂದ, ಮೈತ್ರಿಯಲ್ಲಿ ಒಂದು ಸಣ್ಣ ಅಪಸ್ವರ ಆರಂಭದಿಂದಲೇ ಕೇಳಿ ಬಂದಿರುವಂಥದ್ದು. ಮೈತ್ರಿ ಅಂದಮೇಲೆ ಯಾವುದೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಯಾವುದೇ ಕ್ಷೇತ್ರದ ಅಭ್ಯರ್ಥಿ ಅಥವಾ ಆ ಕ್ಷೇತ್ರದಲ್ಲಿ ಏನು ತಂತ್ರಗಾರಿಕೆ ಮಾಡಬೇಕು, ಆ ವಿಚಾರವಾಗಿ ತೀರ್ಮಾನ ಮಾಡಬೇಕು ಅಂದರೆ ಮೈತ್ರಿ ಪಕ್ಷಗಳು, ಉಭಯ ಪಕ್ಷಗಳ ನಾಯಕರು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ತೀರ್ಮಾನ ತೆಗೆದುಕೋಬೇಕು. ಆದರೆ ಹಳೆ ಮೈಸೂರು ಭಾಗದಲ್ಲಿ ಮುಖ್ಯವಾಗಿ JDS ದೊಡ್ಡ ಮಟ್ಟದ ಒಂದು ಫೋಕಸ್ ಮಾಡಿದೆ. ಆ ಹಿನ್ನೆಲೆಯಲ್ಲೇ BJP ಜೊತೆ ಕೂಡ ಮೈತ್ರಿ ಮಾಡ್ಕೊಂಡಿರುವಂಥದ್ದು. BJP JDS ಮೈತ್ರಿ ಮಾಡಿಕೊಂಡು ಹಳೆ ಮೈಸೂರನ್ನ ಈ ಬಾರಿ ಕ್ಲೀನ್ ಸ್ವೀಪ್ ಮಾಡಬೇಕು ಅನ್ನುವಂಥ ಒಂದು ತಂತ್ರಗಾರಿಕೆಯನ್ನು ಪ್ಲಾನನ್ನು ಮಾಡ್ಕೊಂಡಿದ್ದಾವೆ. ಆದರೆ ಹಳೆ ಮೈಸೂರು ಭಾಗದ 11 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಿಗೆ BJP ಟಿಕೆಟ್ ಅನೌನ್ಸ್ ಮಾಡಿದೆ. ಇನ್ನು 4 ಕ್ಷೇತ್ರಗಳ ಬಾಕಿ ಇದೆ. 4 ಕ್ಷೇತ್ರಗಳಲ್ಲಿ 2 ರಿಂದ 3 JDSಗೆ ಸಿಗುವ ಸಾಧ್ಯತೆ ಇದೆ. ಆದರೆ 7 ಕ್ಷೇತ್ರಗಳಿಗೆ ಏನು ಅಭ್ಯರ್ಥಿಗಳ ಅನೌನ್ಸ್ ಆಗಿದೆ, ಆ 7 ಕ್ಷೇತ್ರಗಳಲ್ಲಿ JDSನವರ ಅಭಿಪ್ರಾಯ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಒಂದು ಬೇಸರಕ್ಕೆ ಕಾರಣ ಆಗಿದೆ. ನಿನ್ನೆ ಈ ಬೇಸರವನ್ನು ಖುದ್ದಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರ ಎದುರುಗಡೆನೆ ತೋರ್ಪಡಿಸಿಕೊಂಡಿದ್ದಾರೆ. ಈ ಭಾಗದ ತಂತ್ರಗಾರಿಕೆಯ ಜೊತೆಗೆ ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಮಾತಾಡಬಹುದಿತ್ತು, ನಾವೇನು ಅಭ್ಯರ್ಥಿಗಳಿಗೆ ಬೇಡ ಅಂತ ಹೇಳ್ತಿರ್ಲಿಲ್ಲ, ಆದರೆ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ, ಒಂದು ಅಭಿಪ್ರಾಯ ತೆಗೆದುಕೊಳ್ಳುವಂತಹ ಕೆಲಸ ಮಾಡಬಹುದಿತ್ತು ಅನ್ನುವಂತಹ ತಮ್ಮ ಮನದಾಳದ ಬೇಸರವನ್ನು ಇಟ್ಟಿದ್ದಾರೆ. BJP ನಾಯಕರು ಏನು ಮಾಡಿದ್ದಾರೆ, ರಾಜ್ಯ BJP ನಾಯಕರನ್ನ ಕರೆಸಿಕೊಂಡು ಹೈಕಮಾಂಡ್ ನಾಯಕರು CEC ಸಭೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಆದರೆ ಇಲ್ಲೆಲ್ಲೂ ಕೂಡ JDSನವರ ಭಾಗಿತ್ವ ಇಲ್ಲ. ಆ ಹಿನ್ನೆಲೆಯಲ್ಲೇ ಕುಮಾರಸ್ವಾಮಿ ಅವರು ಈ ಒಂದು ವಿಚಾರವನ್ನು ಖುದ್ದಾಗಿ ಅಮಿತ್ ಶಾ ಅವರ ಮುಂದೆನೇ ಇಟ್ಟಿರುವಂಥದ್ದು. ಇನ್ನು 4 ಕ್ಷೇತ್ರಗಳಿಗೆ ಟಿಕೆಟ್ ಬಾಕಿ ಇದೆ, ಅದರಲ್ಲಿ 1 ಅಥವಾ 2 BJPಗೆ ಸಿಗೋ ಸಾಧ್ಯತೆ ಇದೆ. ಆ ವಿಚಾರವಾದರೂ ಮಾತಾಡಿ ಅನ್ನುವಂಥದ್ದು. ಇನ್ನೊಂದು ಸ್ಥಳೀಯವಾಗಿ ಇನ್ನು ಮುಂದಿನ ತಂತ್ರಗಾರಿಕೆಯನ್ನು ಯಾವ ಮಾಹಿತಿಗಾಗಿ ಧನ್ಯವಾದ.